ನಮಸ್ತೆ ವೀಕ್ಷಕರೇ, ಶಿಖರ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸುಸ್ವಾಗತ. ಸೊ ಇವತ್ತು ಬಾಳೆಕಾಯಿ ಫ್ರೈ ಮಾಡಿಕೊಂಡು ಅದನ್ನು ಎಂಜಾಯ್ ಮಾಡುತ್ತೀವಿ. ಸೊ ಅದರ ಒಂದು ರೆಸಿಪಿ ಹೇಳ್ಕೊಡೋದ್ರ ಜೊತೆಗೆ ಇದರಿಂದ ಆಗುವಂಥ ಕೆಲವೊಂದು ಉಪಯೋಗನ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ. ಸೊ ಏನಂತ ಅಂದರೆ, ಫಸ್ಟ್ ಥಿಂಗ್, ತುಂಬ ಜನಕ್ಕೆ ಈ ನಡುವೆ ಬ್ಲಡ್ ಪ್ರೆಷರ್ ಮತ್ತು ಸ್ಟ್ರೆಸ್ ಇದರಿಂದ ಸಫರ್ ಆಗ್ತಾ ಇರ್ತಾರೆ ತುಂಬ ಜನ. ಸೊ ಅದಕ್ಕೆ ಇದು ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಏನಂದರೆ, ಇದು ಎಕ್ಸಲೆಂಟ್ ಸೋರ್ಸ್ ಫಾರ್ BP ಮತ್ತು ಇದರಲ್ಲಿ ಸ್ಟ್ರೆಸ್. ಯಾಕೆ ಅಂದರೆ ಇದರಲ್ಲಿ ಪೊಟ್ಯಾಷಿಯಂ ಕಂಟೆಂಟು ಇರೋದ್ರಿಂದ ಇದು BPನ ಕಡಿಮೆ ಮಾಡಿ ಸ್ಟ್ರೆಸ್ಸನ್ನು ರಿಲೀಫ್ ಮಾಡುತ್ತೆ. ಸೊ ಮತ್ತೊಂದು ಏನಂದರೆ ಅಡ್ವಾಂಟೇಜು, ಇದು ನಮಗೇನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅಥವಾ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದ್ದರೆ ಇಮಿಡಿಯೇಟ್ ರಿಲೀಫ್ ಕೊಡುತ್ತೆ. ಸೊ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೂ ಒಂದು ಉಪಯೋಗ ಏನಂತ ಅಂದರೆ, ಲೂಸ್ ಮೋಷನ್ ಅಥವಾ ಡಯರಿಯಾ ಅಂತ ಹೇಳ್ತಾರಲ್ಲ, ಅತಿಸಾರ. ಸೊ ಇದು ಇತ್ತು ಅಂದರೆ ಇದರಿಂದ ಒಂದು ಕ್ವಿಕ್ ರಿಲೀಫ್ ಇದು ನಮಗೆ ತಂದು ಕೊಡುತ್ತೆ. ಸೊ ವಾಮಿಟಿಂಗ್ ಲೂಸ್ ಮೋಷನ್ ಇದ್ದರೆ ಇದು ಕ್ವಿಕ್ ರಿಲೀಫ್ ಅಂತಲೇ ಹೇಳ್ಬೋದು ಬಾಳೆಕಾಯಿ. ಸೊ ಬಾಳೆಹಣ್ಣಿನಿಂದ ನಾವು ತುಂಬ ಪ್ರಯೋಜನ ಇರೋದನ್ನು ತಿಳ್ಕೊಂಡಿರ್ತೀವಿ. ಹಾಗೆ ಬಾಳೆಕಾಯಿಯಿಂದ ಈ ಉಪಯೋಗಗಳು ಇದೆ ಅನ್ನೋದನ್ನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗೆ ಬಾಳೆಕಾಯಿನಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಕಂಟೈನ್ ಇರೋದ್ರಿಂದ ಇದು ಬೋನನ್ನು ಸ್ಟ್ರೆಂಥನ್ ಮಾಡುತ್ತೆ ಮತ್ತು ಫ್ಯಾಟನ್ನು ಬರ್ನ್ ಮಾಡುತ್ತೆ. ಹಾಗಾಗಿ ವೆಯ್ಟ್ ಲಾಸ್ಗೆ ಇದು ಮತ್ತೊಂದು ಉಪಯೋಗಕಾರಿ ವಸ್ತು ಅಂತ ಹೇಳ್ಬೋದು. ಸೊ ವೆಯ್ಟ್ ಲಾಸ್ ಜರ್ನಿನಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಸೊ ಅವರು ವಾರಕ್ಕೆ ಅಟ್ಲೀಸ್ಟ್ ಒಂದು 2-3 ಸಲ ಬಾಳೆಕಾಯಿನ ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಇದರಿಂದ ಆಗುವಂಥ ಉಪಯೋಗಗಳು. ಈಗ ಈ ರೆಸಿಪಿ ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಬಾಳೆಕಾಯಿನ ನಾನು ಹಚ್ಕೊಂಡಿದ್ದೀನಿ. ತುಂಬ ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ, ಮೀಡಿಯಮ್ ಆಗಿ ಸ್ಲೈಸ್ ಮಾಡ್ಕೊಳ್ಳಿ, ಬಜ್ಜಿಗೆ ಮಾಡೋ ಥರ. ಸೊ ಈಗ ಇದಕ್ಕೆ ಈ ಕೆಂಪು ಚಟ್ನಿನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಈ ಕೆಂಪು ಚಟ್ನಿನ ನಾನು ಹೇಗೆ ಮಾಡಿದೆ ಅಂತ ಇದರ ರೆಸಿಪಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಅದನ್ನು ಚೆಕ್ ಮಾಡಿ. ಈ ರೀತಿ ನಾನು ಎಲ್ಲ ಕಟ್ ಮಾಡಿರೋವಂಥ ಬಾಳೆಕಾಯಿ ಪೀಸಸ್ಗೆ ಕೆಂಪು ಚಟ್ನಿನ ಹಚ್ಕೊಂಡು ಇಟ್ಕೊತಾ ಇದ್ದೀನಿ. ವೆಯ್ಟ್ ಲಾಸ್ಗೆ ಇದನ್ನು ತೊಗೊಳ್ಬೋದು ಅಂತ ಇದ್ದಾರೆ, ಆದರೆ ಇದನ್ನು ಫ್ರೈ ಮಾಡ್ತಾ ಇದ್ದಾರೆ, ಇದನ್ನು ತಿನ್ಬೋದಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿ ಇದನ್ನು ತಿನ್ಬೋದು. ಯಾಕಂದರೆ ಇದನ್ನು ಆಯಿಲ್ ಡೀಪ್ ಫ್ರೈ ಮಾಡ್ತಾ ಇಲ್ಲ. ಸೊ ಆಯಿಲ್ ಕಂಟೆಂಟ್ ಇಲ್ಲಿ ಕಡಿಮೆ ಉಪಯೋಗಿಸ್ತಾ ಇರೋದ್ರಿಂದ ಧಾರಾಳವಾಗಿ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಇರೋ ಹಾಗೆ ನೀವು ಈ ಸ್ನ್ಯಾಕ್ನ ಮಾಡಿಕೊಂಡು ತಿನ್ಬೋದು. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ವ್ಲಾಗ್ ಅಥವಾ ಯಾವ ಕಂಟೆಂಟ್ ಇಷ್ಟ ಆಗುತ್ತೋ ಆ ವಿಡಿಯೋಗೆ ಅಥವಾ ಆ ವ್ಲಾಗ್ಗೆ ನಿಮ್ಮ ಲೈಕ್, ಶೇರ್ ಮತ್ತು ಕಮೆಂಟನ್ನು ಕೊಡೋದನ್ನು ಮರಿಬೇಡಿ. ವಿಡಿಯೋಸ್ನ ಕಂಪ್ಲೀಟಾಗಿ ನೋಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ನಿಮಗೆ ಇಷ್ಟವಾದ ವ್ಲಾಗ್ಸ್ನ ನಿಮ್ಮ ಕಾಂಟ್ಯಾಕ್ಟ್ಸ್ಗಳಿಗೆ ಶೇರ್ ಮಾಡಿಕೊಡಿ, ನಮಗೆ ಸಪೋರ್ಟ್ ಮಾಡಿ. ಸೊ ಈಗ ನಾನು ಇಲ್ಲಿ 2 ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದರ ಜೊತೆಗೆ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಬಾಳೆಕಾಯಿಗೆ ನೀವು ಕೆಂಪು ಚಟ್ನಿನ ಹಚ್ಚಿ ಇಟ್ಟಾದಮೇಲೆ ಈ ರೀತಿ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಅವಶ್ಯಕತೆ ಇದೆ ಅನಿಸಿದ್ರೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೋಬೋದು. ಖಾರನಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ ಕೆಂಪು ಚಟ್ನಿನಲ್ಲಿ. ಅದಕ್ಕೆ ಮೇಲೆ ನಿಮ್ಗೆ ಏನಾದರೂ ಅದರಲ್ಲಿ ಉಪ್ಪು ಕಮ್ಮಿ ಆಯಿತು ಬೇಕು ಅನಿಸಿದ್ರೆ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆಮೇಲೆ ತವಾ ಇಟ್ಟು ಅದರಲ್ಲಿ ಒಂದು 6 ಸ್ಪೂನಷ್ಟು ನಾನು ಎಣ್ಣೆನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಆಯಿಲ್ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಇದು ತವಾ ಫ್ರೈ ಆದ್ದರಿಂದ ಜಸ್ಟ್ ಬಾಳೆಕಾಯಿ ಫ್ರೈ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈಗ ನೋಡಿ, ಇಲ್ಲಿ ಖಾರ ಹಚ್ಚಿರೋವಂಥ ಬಾಳೆಕಾಯಿನ ರವೆನಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ರವೆ ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಬಾಳೆಕಾಯನ್ನು ಹಚ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ತವಾ ಮೇಲೆ ಎಣ್ಣೆ ಹಾಕಿದ್ದೀವಲ್ಲ, ಅದು ಕಾದಿದೆ, ಅದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ರೀತಿ ರವೆ ಮತ್ತು ಅಕ್ಕಿ ಹಿಟ್ಟು, ಖಾರ ಈ 3 ಹಚ್ಚಿರುವಂಥ ಬಾಳೆಕಾಯನ್ನು ಹೀಗೆ ತವಾ ಮೇಲೆ ಹಾಕಿ ಫ್ರೈ ಮಾಡೋಣ. ಇದನ್ನು ಹಾಕಿ ನೀವು ಅರೌಂಡ್ ಒಂದು 8 ಮಿನಿಟ್ಸ್ ಅಷ್ಟು ಬಿಟ್ಟರೆ ಸಾಕು. ಸೊ 8 ನಿಮಿಷ ಬಿಟ್ಟರೆ ಅದು ಒಂದು ಸೈಡ್ ಫ್ರೈ ಬೆಂದಿರುತ್ತೆ. ಮತ್ತು ಅದನ್ನು ಇನ್ನೊಂದು ಸೈಡ್ ತಿರುಗಿಸ್ಬಿಟ್ಟು ಮತ್ತೆ ನೀವು 7 to 8 ಮಿನಿಟ್ಸ್ ಅಷ್ಟು ಬೇಯಿಸ್ಕೋಬೇಕಾಗುತ್ತೆ. ಸೊ ಈಗ 2 ಕಡೆ ಬೆಂದಿದೆ, ಕ್ರಿಸ್ಪಿಯಾದ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ. ಇನ್ಯಾಕೆ ತಡ, ನೀವು ಇದನ್ನು ಟ್ರೈ ಮಾಡಿ, ಇದರಿಂದ ಆಗೋ ಉಪಯೋಗನ ಪಡ್ಕೊಳ್ಳಿ. ಸೊ ವಿಡಿಯೋ ಹೇಗಿತ್ತು ಅಂತ
ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು.